ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತ ಹಾಗೂ ರಿಸಲ್ಟ್ ಅಂತೂ ಪಕ್ಕಾ ರಿಸಲ್ಟ್ ಬರುವಂತ ಒಂದು ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಯಾವ್ದದು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಬಲೂನ್ ಮ್ಯಾನಿಫೆಸ್ಟೇಷನ್ ಅನ್ನ ತಗೊಂಡು ಬಂದಿದ್ದೀನಿ. ಏನಿದು ಟೆಕ್ನಿಕ್ಕು ನೋಡಿ, ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣನೇ ನಮಗೆ ಯೂನಿವರ್ಸಿಗೆ ನಮ್ಮ ವಿಶಸ್ ಅನ್ನ ನಾವು ಕಳಿಸ್ತಾ ಇದ್ದೀವಿ. ಅಂದ್ರೆ ನಾವು ಏನೇನೆಲ್ಲ ನಮ್ಮ ಡೇ ಟು ಡೇ ಲೈಫಲ್ಲಿ ಯಾವುದೇ ನಮಗೆ ಒಂದು ಬೇಡಿಕೆಗಳಿದೆಯಾ, ಕೋರಿಕೆಗಳಿದೆಯಾ, ಹರಕೆಗಳಿದೆಯಾ, ನನ್ನ ಒಂದು ಆಸೆ ಆಕಾಂಕ್ಷೆಗಳನ್ನ ನಾವೇನ್ ಮಾಡ್ತೀವಿ, ನಮ್ಮ ಮನೆ ದೇವರ ಮುಂದೆ ಕೇಳ್ಕೊಳ್ತೀವಿ, ಇಷ್ಟ ದೇವರ ಮುಂದೆ ಕೇಳ್ಕೊಳ್ತೀವಿ, ಗುರುಗಳ ಮುಂದೆ ಕೇಳ್ಕೊಳ್ತೀವಿ. ಹಾಗೆ ಕೆಲವೊಂದು ಪುಣ್ಯಕ್ಷೇತ್ರಗಳು, ಒಂದು ಪವರ್ಫುಲ್ ಆಗಿರುವಂತ ದೇವಸ್ಥಾನ, ಹೋಮ ಹವನ ಎಲ್ಲದ್ರ ಮುಂದೆ ನಾವು ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂತ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀವಿ. ಅದರಲ್ಲಿ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೂಡ ಇದು ಕೂಡ ಒಂದು ರೀತಿಯಾದ ಭಗವಂತನಿಗೆ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನ ರೀಚ್ ಮಾಡಿಸೋದು ಹೇಗೆ ಅನ್ನೋದಕ್ಕೆ ಮ್ಯಾನಿಫೆಸ್ಟೇಷನ್ ಅನ್ನ ನಾವು ನಿಮಗೆ ಸಾಕಷ್ಟು ಟೆಕ್ನಿಕ್ಸ್ ಗಳನ್ನ ಹೇಳಿದ್ದೀನಿ. ಅದರಲ್ಲಿ ನಾನಿವತ್ತು ತಗೊಂಡು ಬಂದಿರುವಂತಹದ್ದು ಬಲೂನ್ ಮ್ಯಾನಿಫೆಸ್ಟೇಷನ್ ತಗೊಂಡು ಬಂದಿದ್ದೀನಿ. ಇಷ್ಟು ದಿವಸ ನಾನು ಎಷ್ಟೋ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ನಿಮಗೆ ಕೊಟ್ಟಾಗ ಎಲ್ಲರಿಗೂ ರಿಸಲ್ಟ್ ಬಂದಿದೆ. ಯಾರಿಗೂ ರಿಸಲ್ಟ್ ಬಂದಿಲ್ಲ, ಡಿಸಪಾಯಿಂಟ್ ಆದವರು ಅಥವಾ ಈ ವಿಡಿಯೋ ನೋಡಿ ನಮ್ಗೆ ಯೂಸ್ ಆಗ್ಲಿಲ್ಲ ಅಂತ ಅಂದಿರೋರು ಒಬ್ರು ಇಲ್ಲ. ಎಲ್ಲರಿಗೂ ನನ್ನ ಕಮೆಂಟ್ ಸೆಕ್ಷನ್ನೇ ಅದಕ್ಕೆ ಸಾಕ್ಷಿ. ಸೊ ಹೀಗಿರುವಾಗ ಇವತ್ತು ನಾನು ತಗೊಂಬಂದಿರುವಂತ ಒಂದು ಈ ಬಲೂನ್ ಮ್ಯಾನಿಫೆಸ್ಟೇಷನ್ ಏನ್ ಡಿಫ್ರೆಂಟು ಅಂತ ಹೇಳಿದ್ರೆ, ನಮ್ಗೆ ಸಾಕಷ್ಟು ಒಂದು ನಮ್ಮದೇ ಆದ ಲೈಫಲ್ಲಿ ಲಿಸ್ಟ್ಗಳಿರುತ್ತೆ. ಸೊ ಮೇನ್ ಆಗಿ ನಮಗೆ ಒಂದು ಸಾಕಷ್ಟು ನಾನು ಏನೇ ಕೆಲಸ ಮಾಡಕ್ ಹೋದ್ರು ನನಗೆ ನೆಗೆಟಿವಿಟೀಸ್ ಜಾಸ್ತಿ ಇದೆ. ಅಂದ್ರೆ ಈ ವಿನಯ್ ಅಂತೀವಲ್ವಾ, ಅಯ್ಯೋ ಕೆಟ್ಟ ದೃಷ್ಟಿ ಇದೆ, ಅಡೆತಡೆಗಳಿದೆ, ನನಗೆ ಯಾಕೋ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಸಕ್ಸಸ್ ಆಗ್ತಾ ಇಲ್ಲ, ನನ್ನ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದುಬಿಟ್ಟಿದೆ ಅಂತ ಎಲ್ಲ ನೆಗೆಟಿವಿಟಿ ಅಂತ ಹೇಳ್ತಾ ಇರ್ತೀವಿ. ಇದನ್ನು ಕೂಡ ನಮ್ಮ ಲೈಫ್ ಇಂದ ನಾವು ಈಸಿಯಾಗಿ ಕಳಿಸೋದಕ್ಕೆ ಈ ಬಲೂನ್ ಮ್ಯಾನಿಫೆಸ್ಟೇಷನ್ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮಗೆ ಒಂದು ಒಳ್ಳೆಯ ನಮ್ಮ ಲೈಫಲ್ಲಿ ಈಗ ಒಂದು ಸಮಾಧಾನ ಬೇಕು, ಶಾಂತಿ, ಸಮಾಧಾನ, ನೆಮ್ಮದಿ. ಯಾರಿಗ್ ಬೇಡ ಜೀವನದಲ್ಲಿ? ಶಾಂತಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಇದ್ರ ಜೊತೆನಲ್ಲಿ ಸಂತೋಷವಾಗಿರ್ಬೇಕು, ಹ್ಯಾಪಿಯಾಗಿ ಜಾಯ್ಫುಲ್ ಆಗಿ ಇರ್ಬೇಕು ಅಂತ ನಾವೇನು ಲೈವ್ಲಿ ಆಗಿರ್ಬೇಕು ಅಂತ ಏನ್ ಕರಿತೀವಿ ಅಲ್ವಾ, ಇದೂ ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟೇ ಇದೆ ಅಂದ್ರೂ ಮನುಷ್ಯನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಇರ್ಲಿಲ್ಲ ಅಂದ್ರೆ ಅದು ನಮ್ಮ ಕೈಯಲ್ಲಿ ಏನೇ ಇದ್ರೂ ಅದು ಉಪಯೋಗ ಬರೋದಿಲ್ಲ. ಹಾಗೇನೆ ನಮ್ಗೆ ಅನ್ಸತ್ತೆ ನೋಡಿ, ನಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸು. ಸೊ ಮನೆಯಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ ತಕ್ಷಣ ಬರೀ ಹಸ್ಬೆಂಡ್ ಅಂಡ್ ವೈಫ್ ಅಷ್ಟೇ ಅಲ್ಲ. ಸೊ ಎಷ್ಟೋ ಮನೆಯಲ್ಲಿ ತಂದೆ ಮಕ್ಕಳಿಗೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ, ತಾಯಿ ಮಕ್ಕಳಿಗೂ ಇರುತ್ತೆ, ಅತ್ತೆ ಸೊಸೆಯಂದ್ರಿಗೆ ಇರುತ್ತೆ, ಮಾವಾಳಿಯಂದ್ರಿಗೆ ಇರುತ್ತೆ, ಬ್ರದರ್ ಸಿಸ್ಟರ್ಸ್ಗೆ, ಸಿಸ್ಟರ್ಸ್ ಬ್ರದರ್ಸ್ಗೆ, ಸಿಸ್ಟರ್ ಸಿಸ್ಟರ್ಸ್ಗೆ, ಬ್ರದರ್ಸ್ಗೆ ಸಾರಿ, ಇಷ್ಟೆಲ್ಲರಿಗೂ ನಮ್ಗೆ ಎಷ್ಟೋ ಜನಕ್ಕೆ ಆಫೀಸಲ್ಲೂ ಕೂಡ ಕೊಲೀಗ್ಸ್ಗಳ ಜೊತೆಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ, ಬಾಸ್ಗೂ ನಮಗೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ. ಯಾವುದೇ ಒಂದು ಸಂಬಂಧಗಳು ಅಂತ ಬಂದಾಗ, ಸ್ನೇಹಿತರಿರ್ಬೋದು, ಪ್ರೀತಿ ಪಾತ್ರರಿರ್ಬೋದು, ಮಧ್ಯದಲ್ಲಿ ನಮಗೆ ಸಂಬಂಧಗಳಲ್ಲಿ ಬಿರುಕು ಬಂದಾಗ್ಲೂ ಕೂಡ ಈ ಬಲೂನ್ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಗ್ರೋತ್ ತುಂಬಾ ಚೆನ್ನಾಗಿ ಆಗ್ಬೇಕು, ನಮ್ಮ ಅಭಿವೃದ್ಧಿ ಆಗ್ಬೇಕು, ನನಗೆ ಒಂದು ಒಳ್ಳೆ ಗವರ್ನಮೆಂಟ್ ಜಾಬ್ ಸಿಗ್ಬೇಕು, ಪ್ರಮೋಷನ್ ಸಿಗ್ಬೇಕು, ಸ್ಯಾಲರಿ ಹೈಕ್ ಆಗ್ಬೇಕು, ನಾನು ಕೇಳಿದ ಕಡೆಗೆ ಕಂಪನಿಯಲ್ಲಿ ನನಗೆ ಟ್ರಾನ್ಸ್ಫರ್ ಆಗಬೇಕು, ಆಫೀಸಿಗೆ, ಡಿಪಾರ್ಟ್ಮೆಂಟಿಗೆ, ಏನೇನೆಲ್ಲ ನಿಮ್ಮ ಅಭಿವೃದ್ಧಿ ಸಮೃದ್ಧಿಯಾಗಿ ನೀವು ಸಂಪತ್ತು ಭರಿತವಾಗಿ ನೀವು ಮಾಡ್ಕೋಬೇಕು ಅಂದ್ರೂ ಕೂಡ ಅದು ಕೂಡ ನಮ್ಮ ಜೀವನದ ಒಂದು ಡ್ರೀಮ್ ಆಗಿರುತ್ತೆ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಹಾಗೆ ಇನ್ನಷ್ಟು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಕಡೆಗೆ ಮನೆ ತಗೋಬೇಕು, ಕಾರ್ ತಗೋಬೇಕು, ಗೋಲ್ಡ್ ಜ್ಯುವೆಲರಿ, ನನಗೆ ಇಷ್ಟ ಆಗಿರೋ ಅಂತ ಲ್ಯಾಂಡ್ ತಗೋಬೇಕು, ತೋಟಗಳು ಮಾಡಬೇಕು ಅಂತ ಯಾರ್ಯಾರೆಲ್ಲ ಇರುತ್ತೋ ಅದೊಂದಷ್ಟು ನಮ್ಮ ಜೀವನದ ಒಂದು ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾದಂತ ಮ್ಯಾನಿಫೆಸ್ಟೇಷನ್ ಯಾವುದು? ಆರೋಗ್ಯ. ನಾನು ಆರೋಗ್ಯವಂತನಾಗಿರ್ಬೇಕು ಅನ್ನೋದು ಕೂಡ
ತುಂಬಾ ತುಂಬಾ ಒಂದು ಗ್ರೇಟ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂದ್ರೆ ಈ ಒಂದು ಆರೋಗ್ಯ ಇತ್ತು ಅಂದ್ರೆ ನಮಗೆ ಎಲ್ಲದು ಇದ್ದ ಹಾಗೆ. ಸೊ ಆರೋಗ್ಯದ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನೀಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವೊಂದಷ್ಟು ಕಲರ್ ಬಲೂನ್ಸ್ ಅನ್ನ ಮೊದಲು ತಗೊಂಡು ಇಟ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ್ದ್ಯಾವ್ದೆಲ್ಲ ಬೇಕಾಗಿದೆಯೋ ಆ ಒಂದು ಬಲೂನ್ಗಳನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಇಟ್ಕೊಂಡಾಗ ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಮೇನು ಮೊದಲು ನಾವು ಯಾವ್ದ್ರಿಂದ ಶುರು ಮಾಡೋಣ ಅಂತ ಹೇಳಿದ್ರೆ, ಎಲ್ಲರಿಗೂ ಅನ್ಸೋ ಅಂತದ್ದು, ನನಗೆ ಯಾಕೋ ಕೆಟ್ಟ ದೃಷ್ಟಿ ಬಿದ್ದಿದೆ, ನನಗೆ ಯಾರೋ ನನ್ನ ಮೇಲೆ ಕಣ್ಣು ಹಾಕಿದ್ದಾರೆ, ನರ ದೃಷ್ಟಿ ಬಿದ್ದಿದೆ, ಈ ವಿಲೈ ಅಂತಾನೆ ನಾವು ಹೇಳೋ ಅಂಥದ್ದು. ನಾನು ಮಾಡೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಬಂದಿದೆ, ಯಾರೋ ತಂತ್ರ ಮಂತ್ರಗಳನ್ನ ಮಾಡ್ಬಿಟ್ಟಿದ್ದಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಫಿಯರ್ ಇದ್ರೆ, ಆತಂಕ ಇದ್ರೆ, ಅನುಮಾನ ಇದ್ರೆ, ನೀವೊಂದು ಕೆಲಸ ಮಾಡಿ. ನೀವು ಏನ್ ಮಾಡ್ಬೇಕು, ಬ್ಲಾಕ್ ಕಲರ್ ಬಲೂನ್ ಅನ್ನ ತಗೊಳ್ಳಿ. ಬ್ಲಾಕ್ ಕಲರ್ ಬಲೂನ್ ತಗೊಂಡು ಒಂದು ಸ್ಟಿಕ್ ನೋಟ್ ಮಾಡ್ಕೊಂಡ್ಬಿಡಿ. ಇದ್ರಲ್ಲಿ ನಾನೀಗ ಮಾಡಿದೀನಿ ನೋಡಿ. ಇದ್ರಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ನೆಗೆಟಿವಿಟಿ, ಈವಿಲ್ ಐ, ಆಮೇಲೆ ಎನರ್ಜಿ ಸಕ್ಕರ್ಸ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ನೋಡಿ, ನಮ್ಮ ಹತ್ರ ತುಂಬಾ ಚೆನ್ನಾಗಿ ನಾವು ಧ್ಯಾನ, ಜಪ, ತಪ, ಮಂತ್ರ, ಪಠನೆಗಳನ್ನ ಮಾಡ್ಕೊಂಡಿರ್ತೀವಿ. ಆದ್ರೆ ನಮ್ಮ ಸುತ್ತಮುತ್ತ ಆಫೀಸಲ್ಲಿ ಇರಬಹುದು ಕೊಲೀಗ್ಸ್ಗಳು ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಆಗ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನಾವು ಎನರ್ಜಿ ಸಕ್ಕರ್ಸ್ ಅಂತ ಹೇಳ್ತೀವಿ. ಈ ತರದ ತೊಂದರೆಗಳಿದೆ, ನಮ್ಮ ಮೇಲೆ ಸಿಕ್ಕಾಬಟ್ಟೆ ಕೆಟ್ಟ ದೃಷ್ಟಿ ಬಿದ್ದಿದ್ಯಪ್ಪ ಅಂತ ಅನ್ಕೊಂಡಿರೋರು ಈ ಒಂದು ನಿಮ್ ಬ್ಲಾಕ್ ಬಲೂನ್ ಅನ್ನ ತಗೋಬೇಕು. ಇದ್ರ ಮೇಲೆ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಿ ಅಫರ್ಮೇಷನ್ ಮಾಡ್ಕೊಳ್ಳಿ. ಅಂದ್ರೆ ನನ್ನ ಲೈಫಲ್ಲಿ ಯಾರ್ಯಾರೆಲ್ಲ ನನ್ನ ಮನೆಯಲ್ಲಿ, ಅಕ್ಕಪಕ್ಕ, ಆಫೀಸಲ್ಲಿ, ನನ್ನ ಸ್ನೇಹಿತರಲ್ಲಿ, ಪ್ರೀತಿ ಪಾತ್ರರಲ್ಲಿ ಯಾರೇ ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ರು ಎಲ್ಲವೂ ನನ್ನನ್ನು ಬಿಟ್ಟು ಹೊರಟೋಯ್ತು, ದೂರ ಹೊರಟೋಯ್ತು. ನನ್ನಲ್ಲಿರುವಂತ ಎಲ್ಲಾ ತರದ ನೆಗೆಟಿವಿಟೀಸು ಹೊರಟೋಯ್ತು ಅಂತ ಹೇಳ್ಬಿಟ್ಟು ನೀವು ಈ ಬೆಲೂನ್ ಅನ್ನ ನೀವು ತಯಾರು ಮಾಡ್ಕೊಂಡು ಇಟ್ಕೊಳ್ಳಿ. ಈ ಬೆಲೂನ್ ಅನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಟೆರಸ್ ಮೇಲೆ ಹೋಗ್ಬೇಕಾಗತ್ತೆ. ಟೆರಸ್ ಮೇಲೆ ಹೋಗಿ ನೀವು ಯೂನಿವರ್ಸಿಗೆ ಈ ಬಲೂನ್ ಅನ್ನ ಬಿಟ್ಬಿಡಿ. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು, ಗ್ಯಾಸ್ ಅನ್ನ ಚೆನ್ನಾಗಿ ಫಿಲ್ ಮಾಡಿ ಬಿಡ್ಬೇಕಾಗತ್ತೆ. ಅದರಲ್ಲೂ ನಿಮ್ದು ಸಂಪೂರ್ಣವಾದ ವಿಶ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಹೀಲಿಯಂ ತುಂಬಿಸ್ಕೊಂಡು ಒಂದಷ್ಟು ಕಲರ್, ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆಯೋ ಅಷ್ಟು ಕಲರ್ ಬಲೂನ್ಸ್ಗೆ ನೀವು ಹೀಲಿಯಂನ ತುಂಬಿಸ್ಕೊಂಡು ಬಂದು ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೊಳ್ಳಿ. ನಿಮಗೆ ಬಹಳ ಬೇಗ ರಿಸಲ್ಟ್ ಬರುತ್ತೆ. ನೀವು ಇದನ್ನ ಟೆರಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಈ ಬಲೂನ್ ಅನ್ನ ವಿಶ್ ಮಾಡಿ, ನನಗೆ ಇದ್ದಂತ ನೆಗೆಟಿವಿಟಿ, ಕೆಟ್ಟ ದೃಷ್ಟಿ ಏನೇನೆಲ್ಲ ನನ್ನ ಜೀವನದಲ್ಲಿತ್ತೋ ಅದು ಎಲ್ಲದೂ ಹೊರಟೋಯ್ತು, ನನ್ನ ವಿಶ್ ಫುಲ್ಫಿಲ್ ಆಗಿದೆ, ನನ್ನ ಹತ್ರ ಯಾವುದೂ ಇಲ್ಲ ಅಂತ ಹೇಳಿ ಈ ಬಲೂನ್ ಅನ್ನ ನೀವು ಕಳಿಸ್ಬಿಡಿ, ಯೂನಿವರ್ಸಿಗೆ ಕಳಿಸ್ಬಿಡಿ. ಹಾಗೇನೆ ಇಲ್ಲಿ ನಾನು ಬ್ಲೂ ಕಲರ್ ಬಲೂನ್ ಅನ್ನ ತಗೊಂಡಿದ್ದೀನಿ. ಬ್ಲೂ ಕಲರ್ ಬಲೂನ್ ಮೇಲೆ ಹೆಲ್ತ್ ಅಂತ ಮಾತ್ರ ಬರೆದಿದ್ದೀನಿ ನಾನು. ಓಕೆ, ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಹೆಲ್ತ್ ಇಶ್ಯೂಸ್ ಏನೇನೆಲ್ಲ ಇದೆ ಅದೆಲ್ಲ ಇದ್ರ ಮೇಲೆ ಹಾಕಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆಕ್ಟಿವ್ ಆಗಿದ್ದೇನೆ, ಸ್ಟ್ರಾಂಗ್ ಆಗಿದ್ದೀನಿ, ಟೈಮ್ ಸರಿಯಾಗಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತೀನಿ, ಒಳ್ಳೆಯ ನಿದ್ದೆ ಬರ್ತಾ ಇದೆ, ನಾನು ವಾಕ್ ಹೋಗ್ತಾ ಇದ್ದೀನಿ, ಯೋಗ ಮಾಡ್ತಾ ಇದ್ದೀನಿ, ನಾನು ಎಲ್ಲರೊಟ್ಟಿಗೂ ತುಂಬಾ ಆರೋಗ್ಯವಂತಳಾಗಿ ಚೆನ್ನಾಗಿದ್ದೀನಿ, ನಗ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಇದನ್ನ ನೀವು ಈ ಬಲೂನ್ ಅನ್ನ ನೀವು ಯೂನಿವರ್ಸಿಗೆ ಬಿಟ್ಟು ಬಿಡ್ಬೇಕಾಗತ್ತೆ. ಓಕೆ, ಹಾಗೇನೆ ಇಲ್ಲಿ ನಾನು ಇನ್ನೊಂದು ಬಲೂನ್ ಅನ್ನ ತಗೊಂಡಿದ್ದೀನಿ. ಇದು ವೈಟ್ ಕಲರ್ ಬಲೂನ್ ಅಲ್ಲಿ ತಗೊಂಡಿದ್ದೀನಿ. ಈ ವೈಟ್ ಕಲರ್ ಬಲೂನ್ ಅಲ್ಲಿ ನಾನು ಏನ್ ಬರ್ದಿದ್ದೀನಿ, ಪೀಸ್, ಜಾಯ್, ಹ್ಯಾಪಿನೆಸ್, ಪ್ಯೂರಿಟಿ ಅಂತ ಬರ್ದಿದ್ದೀನಿ. ಪೀಸ್ ಮನುಷ್ಯನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಜೀವನ ಯಾವಾಗ್ಲೂ ಶಾಂತಿಯುತವಾಗಿ, ಸಮಾಧಾನವಾಗಿ ನಾವು ಜೀವನ ನಡೆಸಬೇಕು ಅಂತ ಹೇಳಿದ್ರೆ ವೈಟ್ ಕಲರ್ ಬೆಲೂನ್ ಮೇಲೆ ನೀವು ಈ ಒಂದು ನೋಟ್ ಅನ್ನ ಸ್ಟಿಕ್ ಮಾಡಿಬಿಟ್ಟು ನೀವು ಕಣ್ಣು ಮುಚ್ಕೊಂಡು ಅಫರ್ಮೇಷನ್ ಮಾಡ್ಕೋಬೇಕು. ನನ್ನ ಜೀವನ ತುಂಬಾ ಸಮಾಧಾನವಾಗಿದೆ, ಶಾಂತಿಯುತವಾಗಿದೆ, ಯಾವುದೇ ತರದ ನನ್ನ ಜೀವನದಲ್ಲಿ
ಅಡೆತಡೆಗಳು ಅಂದ್ರೆ ಟೆನ್ಷನ್ಸ್ಗಳು, ವರೀಸ್ಗಳು, ಪ್ರಾಬ್ಲಮ್ಸ್ಗಳು ಯಾವುದೂ ಇಲ್ಲ. ಇದ್ದಿದ್ದೆಲ್ಲದು ಈ ಬೆಲೂನ್ ಮುಖಾಂತರ ನಾನು ಭಗವಂತನಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಪೀಸು, ಪ್ಯೂರಿಟಿ, ಜಾಯ್ಫುಲ್ ಆಗಿ ನಾನು ಇರಬೇಕಾಗಿರುವಂಥದ್ದು, ಸಮಾಧಾನ, ನೆಮ್ಮದಿ ನನಗೆ ಬೇಕಾಗಿರುವಂಥದಕ್ಕೆ ನಾನು ಈ ಬೆಲೂನನ್ನ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀನಿ. ನಾನು ನನ್ನ ಲೈಫಲ್ಲಿ ಸಮಾಧಾನವಾಗಿ ಶಾಂತಿಯುತವಾಗಿದ್ದೀನಿ ಅಂತ ಹೇಳಿ ಈ ಬೆಲೂನನ್ನ ನೀವು ಕಳಿಸ್ಕೊಡಿ. ನೋಡಿ, ನನ್ನ ಹತ್ರ 3 ಕಲರ್ ಬಲೂನ್ಸ್ಗಳು ಮಾತ್ರ ಇತ್ತು. ಹಾಗಾಗಿ ನಾನು ಈ 3 ಬಲೂನ್ ಅನ್ನ ಮಾತ್ರ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ನಿಮ್ಮ ಜಾಬು, ಗವರ್ನಮೆಂಟ್ ಜಾಬು, ಹಾಗೆ ಪ್ರಮೋಷನ್ನು, ಇದು ಎಲ್ಲದಕ್ಕೂ ನಿಮಗೆ ಏನ್ ಬೇಕು ಅಂದ್ರೆ ಗ್ರೀನ್ ಕಲರ್ ಬಲೂನ್ ಅನ್ನ ತಗೊಳ್ಳಿ. ಹಾಗೆ ನೀವು ಎಲ್ಲಾದ್ರೂ ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ತೋಟ, ಹೊಲ, ಗದ್ದೆ, ಪ್ರಾಪರ್ಟಿನ ಮಾಡ್ತಾ ಹೋಗ್ಬೇಕು, ಇನ್ನೂ ಎಕ್ಸ್ಟ್ರಾ ಮನೆಗಳು, ಅಪಾರ್ಟ್ಮೆಂಟ್ಗಳು, ಸೈಟ್ಗಳನ್ನ ನಾವು ತಗೊಳ್ಬೇಕು, ಗೋಲ್ಡ್, ಸಿಲ್ವರ್ ಅನ್ನ ತಗೊಳ್ಬೇಕು ಅಂತ ನಿಮ್ಮ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕು ಅಂತ ಅನ್ಕೊಂಡಿರೋರು ಆರೆಂಜ್ ಬಲೂನ್ ಅನ್ನ ತಗೊಳ್ಳಿ. ಈಗ ನನ್ನ ಹತ್ರ ಇಷ್ಟು ಬಲೂನ್ ಮಾತ್ರ ಇತ್ತು, ಹಾಗಾಗಿ ತೋರಿಸಿದೀನಿ. ಯಾವುದೇ ಒಂದು ಬಲೂನ್ ಅನ್ನ ನೀವು ಹೀಲಿಯಂ ಅಂದ್ರೆ ನಾನೀಗ ಹೇಳುವಂಥದ್ದು ಏನ್ ಗೊತ್ತಾ, ಖಂಡಿತ ಇದು ನೋಡಿ ನಮ್ಮ ಲೈಫಿಗೆ ಬೇಕಾಗಿರುವಂತ ವಿಶ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನಮಗೆ ಒಂದು ಮ್ಯಾನಿಫೆಸ್ಟೇಷನ್ ಸಿಕ್ಕಿದೆ. ಅದರಲ್ಲಿ ಬಲೂನ್ ಮ್ಯಾನಿಫೆಸ್ಟೇಷನ್ ಸಿಕ್ಕಿದೆ. ಈ ಬಲೂನ್ ಮ್ಯಾನಿಫೆಸ್ಟೇಷನ್ ಸಿಕ್ಕಾಗ ಸ್ವಲ್ಪ ನಾವು ಆ ಬಲೂನ್ ಅಲ್ಲಿ ಹೀಲಿಯಂನ ತುಂಬಿಸ್ಕೊಂಡು ಬಂದು ನಮ್ಮ ಒಂದು ವಿಶ್ ಅನ್ನ ಅದ್ರ ಮೇಲೆ ಸ್ಟಿಕ್ ಮಾಡಿ ನಮ್ಮ ಟೆರೆಸ್ ಮೇಲೆ ಹೋಗಿ ಆ ಬಲೂನ್ ಅನ್ನ ನಾವು ಅಫರ್ಮೇಷನ್ ಹಾಕೊಂಡು ವಿಶ್ ಮಾಡಿಕೊಂಡು ನನ್ನ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಟೆರೆಸ್ ಮೇಲಿಂದ ನಾವು ಅದನ್ನ ಬಲೂನ್ ಅನ್ನ ನಾವು ಯೂನಿವರ್ಸಿಗೆ ಕಳಿಸಬೇಕಾಗಿರೋದು. ಇದು ನಿಮಗೆ ಈ ಒಂದು ವಿಶ್ ಆದಷ್ಟು ಬೇಗ ನಿಮಗೆ ಸಕ್ಸಸ್ ಅನ್ನ ತಂದು ಕೊಡುತ್ತೆ. ನಿಮಗೆ ಒಂದು ವೀಕ್ ಅಲ್ಲೇನೆ ಈ ಒಂದು ವಿಶ್ಗಳು ನಿಮಗೆ ಸಕ್ಸಸ್ ಆಗ್ಲಿಕ್ಕೆ ನಿಮಗೆ ರೂಟು ನಿಮಗೆ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಬಲೂನು ನಿಮಗೆ ನಿಮ್ಮ ಒಂದು ಲೈಫ್ ಅಲ್ಲಿ ಸಕ್ಸಸ್ ಅನ್ನ ತಂದು ಕೊಡುತ್ತೆ. ಈ ಒಂದು ಬಲೂನ್ ಮ್ಯಾನಿಫೆಸ್ಟೇಷನ್ ತುಂಬಾ ಪವರ್ಫುಲ್ ಆಗಿ ರಿಸಲ್ಟ್ ಅನ್ನ ಕೊಡ್ತಾ ಇರೋದ್ರಿಂದ ನಿಮ್ ಎಲ್ಲರಿಗೂ ನಾನು ಈ ಒಂದು ಟೆಕ್ನಿಕ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಟೆಕ್ನಿಕ್ ಯಾರಿಗೆಲ್ಲ ಇಷ್ಟ ಆಯ್ತು, ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರ್ಲಾ. ನಮಸ್ಕಾರ.